ಸೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳು ವೆಲ್ಕಮ್. ಹಾಂ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಚಾನಲ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹಿಂಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಸಲ್ಯೂಟ್ ಸಲ್ಯೂಟ್ ಹೆಂಗೆ ಹೊಡಿಯೋದು? ಜೈ ಗಜಾನನ, ಜೈ ಗಣಪತಿ. ಓಕೆ, ಹೇಳಿ ಇವಾಗ. ಜೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವಾವ್ ಜಿಯಾ. ಯಾರ ಜೊತೆ ಮಾತಾಡ್ತಿದ್ದೀವಿ? ಯಾರಿಗೆ ಮಾಡಿದ್ದೆ? ನಾನು ಮಾತಾಡಲ್ಲ, ನೀನೇ ಮಾತಾಡ್ಕೊ. ಏನ್ ತರ ಕೇಳಿದೆ ಪಪ್ಪಾಗೆ? ಮತ್ತೆ 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 ಎಲ್ಲಿದ್ದೀರಿ? ಸೊ ಈ ವಿಡಿಯೋ ಬಂದು ಇವತ್ತು ನಾನು ಕುಂಬಳಕಾಯಿಲಿ 2 ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವೀಟು, ಒಂದು ಖಾರ. ಸ್ವೀಟ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಖಾರನ ಮಾಡಿದ್ದೀನಿ, ಆಲ್ಮೋಸ್ಟ್ ಪಲ್ಯಗಳನ್ನ ತುಂಬ ಮಾಡಿದ್ದೀನಿ. ಸೊ ಬನ್ನಿ ಏನು ಅಂತ ನೋಡೋಣ. ಆ್ಯಂಡ್ ಮರಿದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ನಾನು ಕುಂಬಳಕಾಯಿ ಪಲ್ಯಗೆ ರೆಡಿ ಮಾಡ್ಕೊತಾ ಇರೋದು. ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ವಿತ್ ಇದೇನು ಸ್ಕಿನ್ ಇದೆಯಲ್ಲ ಅದ್ರ ಜೊತೆನೇ ಮಾಡ್ಕೊಂಡಿದ್ದೀನಿ. ನೋಯ್ಸ್ ಸೌಂಡ್ ಕೇಳಿಸ್ತಾ ಇದ್ರೆ ಸಾರಿ. ಸೊ ಬನ್ನಿ. ಹಾಂ ವೆಲ್ಕಮ್. ಏನಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಇವಾಗ? ಏನಕ್ಕಪ್ಪ? ನೀನು ಚಿನ್ನು ಮಗನ, ನಂಗೆ ಬೇಡ ಬೇಡ. ದಿಸ್ ಇಸ್ ಫಾರ್ ಪಲ್ಯ ಮಾಡೋಕ್ಕೆ. ಇಷ್ಟು ಕುಂಬಳಕಾಯಿ ಪಲ್ಯ ಮಾಡಲಿಕ್ಕೆ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಂ, ಚಾಕಾ. ನೆಕ್ಸ್ಟು ಗಾರ್ಗಿ ಮಾಡೋಕ್ಕೆ ತುರ್ಕೋತಾ ಇದ್ದೀನಿ ಇದನ್ನು. ಲೈಕ್ ಹಾಂ, ಏನು ತಿಂದ್ರೆ ನಿನ್ನ ಮಮ್ಮಿ ತಿನ್ನಪ್ಪ, ನಂಗೆ ಬೇಡ. ಸಿಪ್ಪೆ ಹಾಕ್ತಾ ಇಲ್ಲ, ಸಿಪ್ಪೆ ಬಿಸಾಕ್ತಾ ಇದ್ದೀವಿ. ಈ ಥರ ಸಿಪ್ಪೆ ಹಾಕಿದ್ರು ಏನಾಗಲ್ಲ, ಕ್ರಿಸ್ಪಿಯಾಗಿ ಸಿಗುತ್ತೆ. ಲೈಕ್ ಈ ಥರ ತುರ್ಕೊಂಡಿರೋದು. ಇದು ಗಾರ್ಗಿ ಮಾಡಲಿಕ್ಕೆ, ಗಾರ್ಗಿ. ಸೊ ಕುಂಬಳಕಾಯಿ ಪಲ್ಯಗೆ ವಿತ್ ಸ್ಕಿನ್ ಅಂದರೆ ಸಿಪ್ಪೆ ಸಮೇತ ಹೆಚ್ಕೊಂಡಿರೋದು. ಮತ್ತು ಕೊಬ್ಬರಿ ಲಾಸ್ಟಲ್ಲಿ ಹಾಕೋಕ್ಕೆ, ಕರಿಬೇವು, ಈರುಳ್ಳಿ, 1-2 ಮೆಣಸಿನ್ಕಾಯಿ, ಕೊತ್ತಂಬರಿ. ಇದು ಚಿಕ್ಕದಾಗಿ ಲಾಸ್ಟಲ್ಲಿ ಹಾಕೋಕ್ಕೆ. ಇದು ಮಧ್ಯೆ ಈರುಳ್ಳಿ ಹಾಕ್ತೀವಲ್ಲ ಆ ಟೈಮಲ್ಲಿ ಇದು ಹಾಕೋಕ್ಕೆ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡೋದಕ್ಕೆ ಎಣ್ಣೆ ಮತ್ತು ಸಾಸಿವೆ, ಕಡಲೆಬೇಳೆ
ಈಸಿಯಾಗಿರುತ್ತೆ, ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ರೆಸಿಪಿ ದೊಡ್ಡದಾಗಿಲ್ಲ. ಸೇಮ್ ನಾವು ಒಗ್ಗರಣೆಗೆ ಹಾಕ್ತೀವೋ ಅದೇ ಥರ ಈರುಳ್ಳಿ, ಮೆಣಸಿನ್ಕಾಯಿ. ಖಾರ ಹೆಚ್ಚಿಗೆ ಬೇಕು ಅಂದರೆ ಕಡಲೆಬೇಳೆ ಹಾಕ್ತೀವಲ್ಲ ಅದೇ ಟೈಮಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಖಾರ ಹೆಚ್ಚಿಗೆ ಕೊಡುತ್ತೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು. ಕೊತ್ತಂಬರಿ ಈ ಟೈಮಲ್ಲಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಯಾವುದೇ ಉಪ್ಪಿಟ್ಟು, ಅವಲಕ್ಕಿ, ಯಾವುದೇ ಡಿಶ್ ಮಾಡಿದರೂ ಒಂದು ಸ್ವಲ್ಪ ಒಗ್ಗರಣೆ ಈರುಳ್ಳಿ ಹಾಕ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ರುಚಿಯಾಗಿ ಬರುತ್ತೆ. ಕುಂಬಳಕಾಯಿನ ಹಾಕ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಬೆಂದೋಗಿರುತ್ತಲ್ಲ, ಸೊ ಈ ಟೈಮಲ್ಲಿ ಕುಂಬಳಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪನೂ ನಾನು ನೀರು ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಕುದಿಯೋ ಟೈಮಲ್ಲಿ ಅಂದರೆ ಬೇಯಿಸೋ ಟೈಮಲ್ಲಿ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ರೀಸನ್ ನಾವು ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಎಣ್ಣೆಲೆ ಅಥವಾ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಕೊತ್ತಂಬರಿ ಮತ್ತು ಕಾಯಿ ತುರಿ ಇರುತ್ತಲ್ಲ, ಸೊ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ಡ್ರೈ ಫ್ರೈ ಥರ ಫೀಲ್ ಬರುತ್ತೆ. ಬೇಡ ನಮಗೆ ಚೆನ್ನಾಗಿ ಮೆತ್ತಗೆ ಬೇಕಂದ್ರೆ ಅದನ್ನು ಹಾಗೇನೂ ಬಿಟ್ಕೋಬೋದು. ಲಾಸ್ಟಲ್ಲಿ ತಿನ್ನುವಾಗ ಕೊಬ್ಬರಿ ಹಾಕ್ಕೊಂಡು ತಿಂದರೂ ರುಚಿಯಾಗಿರುತ್ತೆ. ಇವಾಗ ಪಲ್ಯ ರೆಡಿ ಆಯಿತು, ಕುಂಬಳಕಾಯಿ ಪಲ್ಯ. ಕಾಂಬಿನೇಷನಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಜಸ್ಟ್ ಅಕ್ಕಿ ಹಿಟ್ಟು, ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಎರಡೇ ರೊಟ್ಟಿ ಹಾಕೋ ಥರ ಮಾಡ್ತಾಯಿರೋದು. ವೆರಿ ಸಿಂಪಲ್. ಅಕ್ಕಿ ರೊಟ್ಟಿಲಿ ತುಂಬ ವೆರೈಟೀಸ್ ಇದ್ದಾವೆ. ಮೀನ್ಸ್ ಹೇಗೆ ನಾವು ಮಾಡ್ತೀವೋ ಅದು ಥರ ಬರುತ್ತೆ. ರುಚಿನೂ ಡಿಫ್ರೆಂಟಾಗೇ ಇರುತ್ತೆ. ನಾವು ಅನ್ನ ಥರ ಬೇಯಿಸ್ಕೊಂಡು ಅನ್ನ ರುಬ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊಬೋದು. ಜಸ್ಟ್ ಈ ಥರ ಇಟ್ಸ್ ಡಿಪೆಂಡ್ಸ್ ಆನ್ ಮೂಡ್ ಆ್ಯಂಡ್ ಟೇಸ್ಟ್ ಮತ್ತು ಪೇಷನ್ಸು ಇಂಪಾರ್ಟೆಂಟ್ ಆಗುತ್ತೆ. ಮಾಡೋ ಟೈಮಲ್ಲಿ ಯಾವುದು ಈಸಿ ಆಗುತ್ತೋ ಅದನ್ನು ಟಕ್ಕಂತ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಬನ್ನಿ, 2 ರೊಟ್ಟಿ ಅಷ್ಟೇ ನಾನು ಮಾಡಿರೋದು. ನಾನು ಯಾವಾಗಲೂ ತಿಂದು ತೋರಿಸೋ ಥರ ನಾನು ಕರ್ಚೀಪಲ್ಲೇ ಅಂದರೆ ಒಂದು ಬಟ್ಟೆಯಲ್ಲಿ, ಹಸಿ ಬಟ್ಟೆಯಲ್ಲಿ ನಾನು ರೊಟ್ಟಿ ತಟ್ಕೊಂಡು ಡೈರೆಕ್ಟಾಗಿ ಹಂಚ್ ಮೇಲೆ ಹಾಕ್ತೀನಿ. ಸೊ ಮನೇಲಿ ಸ್ವಲ್ಪ ಎಳ್ಳಿತ್ತು ಅಂತ ಎಳ್ಳೂ ಹಾಕಿದ್ದೀನಿ ಮೇಲೆ. ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ಅದ್ರ ಮೇಲ್ಗಡೆ ಎಳ್ಳು ಹಾಕಿ ರೊಟ್ಟಿ ತಟ್ಟಿ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಏನೋ ಕುಂಬಳಕಾಯಲ್ಲಿ ಗಾರ್ಗಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದು. ಸೊ ರೀಸನ್ ಇಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು. ಸೊ ಫಸ್ಟು ಅದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಒಂದು ಕಡೆ ಬೆಲ್ಲದನ್ನು ಪಾಕ ಮಾಡ್ಕೋತಾ ಇದ್ದೀನಿ. ಗಟ್ಟಿ ಪಾಕ ಬರೋಲ್ಲ, ಒಂದೇಳೆ ಪಾಕನೂ ಬೇಕಾಗಿಲ್ಲ. ಜಸ್ಟ್ ನೀರು ಥರ ಆದರೆ ಸಾಕು, ಅಂದರೆ ಬೆಲ್ಲ ಕರಗಿದ್ರೆ ಸಾಕು. ಅದನ್ನು ಚೆನ್ನಾಗಿ ಕರಗಿಸ್ಕೊಂಡ್ಮೇಲೆ ನಾವು ತುರಿದಿರೋ ಕುಂಬಳಕಾಯಿ ಇರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ನೀರು ಸುಟ್ಟೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಸ್ವಲ್ಪ ಇರಲಿ, ಹೆಚ್ಚಿಗೆ ಆಗಿರೋದ್ರಿಂದ ನೀರನ್ನ ಸ್ವಲ್ಪ ಹೋಗಲಿ ಅಂತ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಸೊ ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾವು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತೊಗೊಂಡು ಬಾಯಿಗೆ ಹಾಕಿ ನೋಡಿ, ಕರ ಅಂತ ಸೌಂಡ್ ಬಂದರೆ ತಿನ್ನುವಾಗ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಇಲ್ಲ ಸಾಫ್ಟಾಗಿತ್ತು ಅಂದರೆ ಹಿಟ್ಟನ್ನ ಆ್ಯಡ್ ಮಾಡೋಣ. ತಿನ್ನುವಾಗ ಸ್ವಲ್ಪ ಹಲ್ವಾ ಥರ ಫೀಲ್ ಆಯಿತು ಅಂದರೆ ನಾವು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ನೋಡಿ, ಎಲ್ಲ ಹಲ್ವಾ ಥರ ಫೀಲ್ ಆಗ್ತಿದೆ. ಮೀನ್ಸ್ ಬೆಂದೋಗಿದ್ದರ ಥರ ಕಾಣುತ್ತಲ್ಲ. ಈ ಟೈಮಲ್ಲಿ ನಾವು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡೋಣ. ಒಂದು ಬೌಲ್ ಕುಂಬಳಕಾಯಿ
ತುರಿದಿರೋದು ತೊಗೊಂಡ್ರೆ 1 ಬೌಲು ಗೋಧಿ ಹಿಟ್ಟು. ಏಲಕ್ಕಿ ಇಷ್ಟಪಡೋರು ಏಲಕ್ಕಿನೂ ಹಾಕ್ಕೋಬೋದು. ನನಗೆ ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ಹಾಕ್ತಾಯಿಲ್ಲ. ಸೊ ಇದನ್ನು ಚೆನ್ನಾಗಿ ಮುದ್ದೆ ಥರ ತಿರುಗ್ಕೋಬೇಕು. ಇಷ್ಟು ಗಟ್ಟಿ ಆಗಬೇಕು. ಚೆನ್ನಾಗಿ ಮುದ್ದೆ ಥರ ತಿರ್ಕೊಂಡ್ಮೇಲೆ ಲಾಸ್ಟಲ್ಲಿ ರವೆನ ಆ್ಯಡ್ ಮಾಡಬೇಕು. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೆಲ್ಲ. ಹಾಕಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಮಧ್ಯೆ ಮಧ್ಯೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಆ್ಯಂಡ್ ಇದನ್ನು ಅಮ್ಮನೂ ಸಜೆಸ್ಟ್ ಮಾಡಿದರು, ಸೊ ರೀಸನ್ ನಾನು ಇದನ್ನು ಆ್ಯಡ್ ಮಾಡಿಬಿಟ್ಟು ಗಾರ್ಗಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಚ್ಕೊಂಡು ಸ್ವಲ್ಪ ಮಿದ್ಕೋಬೇಕು, ನಾದ್ಕೋಬೇಕು. ಅದನ್ನ ಸ್ವಲ್ಪ ಬಿಸಿ ಇದ್ದಂಗೆ ಮುಟ್ಟಿದ್ರೆ ಮುನಿ. ಸೊ ಈ ಥರ ಪೇಸ್ಟ್ ರೆಡಿಯಾಗಿದೆಯಲ್ಲ, ಪೇಸ್ಟಾ ಅದಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ತುಪ್ಪ ಅಥವಾ ಆಯಿಲ್ ಹಾಕ್ಕೊಂಡು ಇದನ್ನು ನಾವು ಮಾಡ್ಕೋಬೋದು. ಸೇಮ್ ವಡೆ ಮಾಡ್ಕೋತೀವಲ್ಲ, ಉದ್ದಿನ ವಡೆ, ಅದೇ ಥರ ರೆಡಿ ಮಾಡಿಕೊಂಡು, ತೂತು ವಡೆ ಮಾಡ್ತೀವಲ್ಲ ಉದ್ದಿನ ವಡೆ, ಸೊ ಅದೇ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ. ಮಾಡುವಾಗ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಕೈಗೆ ಹಚ್ಕೊಂಡು ಮಾಡಿದರೆ ಅಂಟಲ್ಲ ಅಷ್ಟೇ. ಈ ಥರ ಗಾರ್ಗಿನ ರೆಡಿ ಮಾಡಿಕೊಂಡು ಎಣ್ಣೆಲಿ ಕರಿತಾ ಹೋಗಬೇಕು. ಆ್ಯಂಡ್ ಇದನ್ನು ಎಣ್ಣೆ ಉರಿನ ಮೀಡಿಯಮ್ ಲೋ ಅಲ್ಲೇ ಇರಬೇಕು. ಆ್ಯಂಡ್ ಲೋ ಫ್ಲೇಮಲ್ಲೇ ನಾವು ಪ್ರಿಪೇರ್ ಮಾಡ್ಕೋಬೇಕು, ಅಂದರೆ ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಆ ಥರ ಕ್ರಿಸ್ಪಿಯಾಗಿ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಆ್ಯಂಡ್ ಫೈನಲಿ ಕುಂಬಳಕಾಯಿ ಪಲ್ಯ, ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಗಾರ್ಗಿ ವಿತ್ ಹಪ್ಪಳ, ಒಂದು ಮೆಣಸಿನ್ಕಾಯಿ, ಲೈಕ್ ಯಾವುದು ಅಂದರೆ ಈ ಕಡೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ನಮ್ಮ ಕಡೆ ಬಳಕಾಯಿ ಅಂತ ಕರೀತಾರೆ. ಸೊ ಅದಿಲ್ಲ ಅಂದರೆ ಊಟ ಕಂಪ್ಲೀಟೇ ಆಗೋಲ್ಲ, ಆ ಲೆವೆಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಚೆನ್ನಾಗೈತಾ? ಹೇಳು ನೀನು, ಹೆಂಗೈತೆ? ನಾನು ನೀನು ಚೆನ್ನಾಗೈತಾ ಅದು ಗಾರ್ಗಿ? ಯಾವುದು? ಓದಾ ಚೆನ್ನಾಗೈತಾ ಗಾರ್ಗಿ? ನಿಮ್ಗೆ ಇಷ್ಟ ಆಯ್ತಾ? ಬೇಕಾ ನಿಮಗೂ? ಬೇಕಾ ಅಜ್ಜಿ? ಅರ್ಧ ಬಿದ್ದೋಯ್ತು. ವಿಡಿಯೋ ನೋಡಿದ್ದಕ್ಕೆ
ಹಾಂ ನೀನು ನೋಡಬಾರ್ದು, ನೀ ಹೇಳು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾ ಹಂಗಾರೆ ಆಫ್ ಮಾಡ್ಲಾ? ಫೋನ್ ಆಫ್ ಮಾಡ್ಲಾ? ಆಫ್ ಮಾಡ್ಲಾ? ಮಾತಾಡು ಮತ್ತೆ. ಹಲೋ ಹಲೋ ಫ್ರೆಂಡ್ಸ್. ಇಡು ಮತ್ತೆ ನೀನು ಕಾಣಲ್ಲ ಮಗನ ಅಲ್ಲಿಟ್ರೆ. ಹಾಂ ಸರಿ. ಹಾಂ ಸರಿನಾ? ಹಾಂ ಹೇಳಿ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀನು ಮಾಡಬೇಡ, ಅವ್ರಿಗೆ ಮಾಡೋಕ್ಕೆ ಹೇಳು. ದಟ್ಸ್ ಇಟ್ ಗೈಸ್, ದಿಸ್ ಇಸ್ ದ ವಿಡಿಯೋ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ವಿಡಿಯೋಸ್ ನೋಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಲಿಂಕ್ನ ಶೇರ್ ಮಾಡಿ. ಥ್ಯಾಂಕ್ ಯು.